ಹೇಳ್ರಿಪ್ಪ ಅದು ಯಾವಾಗ ಅಲ್ಲೋ ತಮ್ಮನ ವಯಸ್ಸಾದ ನಿಮ್ಮ ತಾಯಿನ ಎದಕ್ಕದೇ ಕಾಡ್ತೀವೋ ನಿನಗೆ ಇನ್ನೊಂದು 10 ಕುರಿ ಬೇಕಾದ್ರೆ ಹೇಳ ಈ ಊರು ಕಾಡಿರ್ತಕ್ಕ ಯಾಕೆ ಅಷ್ಟೇ ನಾನು ನಿನಗೆ ಪೇಟೆಗೆ ಹೋಗೋದು 10 ಕುರಿ ಕೊಡಿಸ್ತೀನಿ ಹೋದಮ್ಮ ಆ ದೇವರು ಈ ದೇವರು ಅಂತೇಳಿ ಹುಚ್ಚುಗತ್ತೆ ಯಾಕೆ ಹೇಳ್ತೀವೋ ತಮ್ಮ ಕಂಗ ಕುರಿ ಕಳ್ಕೊತ ಹೋಗೋ ನಿಮ್ಮ ಅವರ ಮಾತು ಕೇಳೋದಮ್ಮ ನೋಡ್ರ ನೀವು ಹೇಳೋ ಮಾತು ಕೇಳಿ ನನಗೆ ಭಾಳ ಖುಷಿ ಆಗ್ತದಪ್ಪ ಆದ್ರೆ ನೀವು ಭೀಮಾ ನದಿ ದಂಡಿಗೆ ಬಂದು ಹೋದ ತಕ್ಷಣ ಸಾಯಬೇಕಂತ ನಿರ್ಧಾರ ಮಾಡಿದ್ದೀನಿಪ್ಪ ಆದ್ರೆ ಸಾಕ್ಷಾತ್ ಗಡ್ಡದ ಲಕ್ಷ್ಮಿ ಪ್ರತ್ಯಕ್ಷ ಆಗಿ ಇನ್ನೊಮ್ಮೆ ಹೋಗಿ ಊರ ನೋಡ್ರನ್ನ ಕರೆದುಕೊಂಡು ಬಾ ಅಂತ ಹೇಳಿಪ್ಪ ದಯವಿಟ್ಟು ಇನ್ನೊಂದ್ಸಲ ನಮ್ಮ ಜೊತೆ ಭೀಮಾ ನದಿಗೆ ಬರ್ಬೋದು ತಿಳ್ಕೊಳ್ಳೋ ಶಕ್ತಿ ನಿನಗಿಲ್ಲ ಬರಕ ಅಲ್ಲೋ ಎಷ್ಟರ ಹುಚ್ಚಿರ್ಬೇಕು ತಾಯಿ ಬೇಟೆಗಳ ತಾಯಿ ಬೇಟೆಗಳ ಅಂತ ಹೇಳ್ತಿ ತಾಯಿ ಬೇಟೆಗಾಕ ನೀ ಏನಿದೆ ಹರಕಿ ಗಿರ್ಕಿ ಹೊತ್ತಿದ್ದೇವೆ ಏನಿದೆ ತಪಾನು ಮಾಡಿದ್ದೇವೆ ಕೆಲವೊಂದ ಸಾಧು ಸಂಗಮರಿಗೆ ಸರ್ವ ಸಂಗಮರಿಗೆ ಸಾಧು ಪುರುಷರಿಗೆ ಯೋಗಿಗಳಿಗೆ ಏನು ಬಹಳ ಸೇವಾ ಮಾಡಿದ್ದಕ್ಕಾಗಿ ಯಾರಿಗೋ ಒಬ್ಬರು ದೇವ್ರ ಭೇಟಿಯಾಗ ಯಾರಿಗೋ ಒಬ್ಬರು ಭೇಟಿಯಾಗಿಲ್ಲ ಅದೇ ಗತಿ ಅಂತಂದ್ರೆ ಕುರಿಗೆ ಮಗನ ಎಷ್ಟೊತ್ತು ಬರ್ತೀನಿ ನಿನಗೂ ಗೊತ್ತಿಲ್ಲ ಏನು ಊಟ ಮಾಡ್ತೀವಿ ನಿನಗೆ ಗೊತ್ತಿಲ್ಲ ಏನು ಯಾವಾಗ ಜಳಕ ಮಾಡ್ತೀವಿ ಅದು ನಿನಗೆ ಬರಲಿಲ್ಲ ಆದ್ರೂ ಗೌಡ್ರ ನಾ ದೇವ್ರನ್ನ ತೋರಿಸ್ತಿರತ್ತ ಹೇಳ್ತಿ ಅಂಥದ್ದೇನು ಮಾಡಿ ಹೇಗೆ ದೇವ್ರ ಕಾಯ್ಬೇಕ ತಪಸ್ಸು ಮಾಡಿದಾಗ ಅಷ್ಟೇ ದೇವ್ರ ಪ್ರತ್ಯಕ್ಷ ಯಾರು ಹೇಳ್ತಾರೆ ಅಲ್ರಿಪ್ಪ ಯಾರು ತಪಸ್ಸು ಮಾಡ್ಯಾರ ಒಂದು ಮಾತು ಹೇಳಿಪ್ಪ ಏಕನೇ ಈ ಊರಿಗವರನ್ನ ಪ್ರಶ್ನೆ ಮಾಡುವಂತ ನೀ ತಿಳಿವಲ್ಲವಾಗಿ ಅಂದ್ರ ನಿನಗೊಂದು ಮಾತು ಹೇಳ್ತಾನೆ ಕೇಳ್ತೇನೆ ಹೊತ್ತದಲ್ಲಿ ರಾವಣ ಗೊತ್ತದಲ್ಲಿ ಗೊತ್ತಾಗ್ತದೆ ಹತ್ತದಲ್ಲಿ ರಾವಣ ಸೂಜಿಯನ್ನು ತೆಗೆದುಕೊಂಡು ಗೋಟು ಮಾಡಿ ನೆಲಕ್ಕಿಟ್ಟ ಅದರ ಮೇಲೆ ತನ್ನ ಮಸ್ತಕವನ್ನಿಟ್ಟ ಮಸ್ತಕ ಎಂದರೆ ತಲೆಯನ್ನು ಕೆಳಗ ಮಾಡಿ ಸೂಜಿ ಮೇಲೆ ಕಾಲು ಮ್ಯಾಲಕ ಮಾಡಿ ಹನ್ನೆರಡು ವರ್ಷ 24 ವರ್ಷ ಸಫಲವನ್ನು ಮಾಡಿದಾಗ ಸಾಕ್ಷಾತ್ ಪರಮಾತ್ಮನ ವರವನ್ನು ಪಡೆದು 6 ಕೋಟಿ ಆತ್ಮ ಔಷಧಲಿಂಗವನ್ನು ಸ್ಥಾಪನೆ ಮಾಡಿದ ಅಂತ ಯೋಗ್ಯ ಪುರುಷನು ನಮ್ಮ ನಾಡಿನಲ್ಲಿ ಸಂತರು ಜಂಗಮರು ಹಲವಾರು ಮಂದಿ ಮಹಾಪುರುಷರು ಯೋಗಿಗಳ ಉಯ್ಯಾಲೆ ಕತ್ತೆ ಸುಳ್ಳ ಊರಿಗೆ ಬಂದ ದೇವರ ತೋರಿಸ್ತಾನಂತ ನೀವು ಊರುಗಳನ್ನ ಕಾಲನ್ನ ಯಾಕೆ ಮಾಡ್ತೀವಿ ಹೋದ್ಯಾಮ್ಯ ಇನ್ನೊಂದು ಸರಿ ನೀವು ಒಬ್ಬರ ಬರಬೇಡ ಊರಿನವ್ರನ್ನೆಲ್ಲರೂ ಕರ್ಕೊಂಡು ಬರ್ರಿಪ್ಪ ಈ ದ್ಯಾಮನ ಸುಳ್ಳು ಹೇಳಂಗಿಲ್ಲಪ್ಪ ಬರ್ರಿಪ್ಪ ಈ ಸರಿ ನಮ್ಮ ಜೊತೆ ನೀವು ಬಂದ್ರ ಭೀಮಾ ನದಿ ದಂಡೆ ಮೇಲೆ ಹರಿಯುವ ಭೀಮಾ ನದಿ ದಂಡದಲ್ಲಿ ಕಾಜಿನ ಕಂಬದಲ್ಲಿ ಕದ ಸರ್ಪ ರೂಪಿಯನ್ನು ನನ್ನ ತಾಯಿ ಧ್ಯಾನ ಹರಿಯುವ ಭೀಮಾ ನದಿಯಲ್ಲಿ ಕಾಜಿನ ಕೊಂಬದಲ್ಲಿ ಕದ ಸರ್ಪ ಆಗಿ ನನ್ನ ತಾಯಿನ ತೋರಿಸ್ತಂದ್ರೆ ಈ ಗೌರವ ಅಂತೀವಿ ಹುಚ್ಚು ನನ್ನ ಮಗನೇ ಹುಚ್ಚು ದೇವಿಯ ಜಾರಕಂಡ ನಿನ್ನ ತಾಯಿನ ತೋರಿಸಿದ್ರ ನಿನಗೆ ಏನು ಶಿಕ್ಷೆ ಕೊಡ್ಬೇಕ ನೀನ ನಿರ್ಧಾರ ಮಾಡಬೇಡ ನೋಡ್ರ ಭೀಮಾ ನದಿ ದಡದಲ್ಲಿ ಇವತ್ತು ನನ್ನ ತಾಯಿ ತೋರಿಸ್ಲಿಕ್ಕಂದ್ರ ಹರಿಯುವ ಭೀಮಾ ನದಿ ದಡದಲ್ಲಿ ಕಾಜಿನ ಕಂಬದಲ್ಲಿ ನನ್ನ ತಾಯಿ ತೋರಿಸ್ಲಿಕ್ಕಂದ್ರ
ಹರಿಯುವ ಭೀಮಾ ನದಿ ಒಳಗ ಗಾಜಿನ ಕೊಂಬದೊಳಗ ಗಜಸರ್ಪಾಗಿ ಹರಿತು ನನ್ನ ತಾಯಿನ ತೋರಿಸಿದ್ರು ಗೌಡ ನನ್ನ ವೃದ್ಧಾಕ್ರಮಣದ ಪಾರು ಹಿಡಿದಂತಿದ್ದಾಗ ಹೇಳಲಾಗ ಆದ್ರೂ ನೀನು ಇನ್ನೊಂದು ಸಲ ಮುಚ್ಚನ ಈ ಸಲ ಊರಾಗಿನ ಮಂದಿನೆಲ್ಲ ಕರ್ಕೊಂಡು ಬರ್ತಂತೇನೆ ಆಗದ್ರಪ್ಪ ಬರೀಪ್ಪ ಹೋಗೋಣ ಭೀಮಾ ನದಿ ನಡಿ ಹೋಗೋಣ.